ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ ಆಯೋಜ ಮಲ್ಲಪ್ಪ ಜುತಾವ್. ಅಧಿವೇಶನ ಸಮೀಪ ಬಂದಂತೆ ನಿಮಗೂ ಗೊತ್ತದ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಾಗಲೇಬೇಕೆಂಬ ಧೋರಣೆಯ ಹಠದ ಧೋರಣೆಯ ಚಳವಳಿಗಳು ಆರಂಭ ಆಗ್ತದೆ. ಅದು ಗೋಕಾಕದಲ್ಲಂತೂ ಜೋರ್ದಾರಾಗಿ ಮಾಡಿದ್ದಾರೆ. ಜನ ನಮ್ಮ ಜಿಲ್ಲೆ ಆಗಬೇಕು, ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಂತ ಬೈಕೇನು ಇಟ್ಟಿದ್ದಾರೆ. ಅಲ್ಲಿ ವಕೀಲರಾಗಿರ್ಬೋದು, ಅಲ್ಲಿಯ ಲೀಡರ್ಗಳಾಗಿರ್ಬೋದು, ಅದೇ ಕಾಲಕ್ಕೆ ಅಲ್ಲಿಯ ಜನಸಾಮಾನ್ಯರು ಸಹಿತ ಆಗಬೇಕು ಗೋಕಾಕ್ ಜಿಲ್ಲೆ ಪ್ರತ್ಯೇಕವಾಗಿ. ಇದರ ಬೆನ್ನಲ್ಲೇ ಚಿಕ್ಕೋಡಿ ಅದು ಸಹ ಕಳೆದ 3-4 ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಹೋರಾಟ ಮಾಡ್ತಾ ಬಂದಿದ್ದು. ಅದರಲ್ಲಿ ಕಳೆದ 2 ದಶಕಗಳಿಂದಂತೂ ಜೋರ್ದಾರಾದಂಥ ಅಲ್ಲಿ ರಾಜಕೀಯ ಜನರ ಇಚ್ಛಾಶಕ್ತಿ ಜೊತೆಗೆ ಸಂಗಪ್ಪಗಳಂಥ ದಿವಂಗತ ಒಳ್ಳೆಯ ಹೋರಾಟಗಾರರು ಅವರೆಲ್ಲರ ಮುಖಂಡತ್ವದಿಂದಾಗಿ ಅಲ್ಲಿ ಅನೇಕ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಆವತ್ತಿದ್ದಂಥವರು AB ಪಾಟೀಲ್ ಇರ್ಬೋದು, ನಮ್ಮ ಈ ಹಿಂದಿನ ಉಮೇಶ್ ಕತ್ತಿಯವರು ಇರ್ಬೋದು, ಇವತ್ತಿನ ಗದ್ದೆ ಫ್ಯಾಮಿಲಿ ಇರ್ಬೋದು, ಅವರೆಲ್ಲರೂ ಕುಡ್ಕೊಂಡು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅಂತೇಳಿ ಜೋರ್ದಾರಾಗಿ ಹೋರಾಟ ಮಾಡಿದ ಫಲ ಹಾಗೆ ಇವತ್ತು ಶೈಕ್ಷಣಿಕ ಜಿಲ್ಲೆ ಅಂತ ಆಗಿ ಘೋಷಣೆ ಆಗಿದೆ. ಅವ್ರಿಗೂ ಈಗ ಜಿಲ್ಲೆ ಆಗಲೇಬೇಕು ಅಂತ ನಡೆಸೋ ಶ್ರೀಗಳು ಒಂದು ನಿಯೋಗನ ಒಯ್ಲಿಕ್ಕೆ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಇಲ್ಲಪ್ಪ ನಮ್ಮದು ಆಗಬೇಕು, ಬಹು ವರ್ಷಗಳಿಂದ ಉಳಿದಿದ್ದ ಚಿಕ್ಕೋಡಿ ಜಿಲ್ಲೆ ಪ್ರತ್ಯೇಕವಾಗಿ ಘೋಷಣೆ ಆಗಬೇಕು ಅನ್ನೋಂಥ ನೆಲೆಯಲ್ಲೇ ಹೋಗ್ತಾ ಇದ್ದಾರೆ. ಅದೇ ಕಾರಕ ಈಗಿರುತ್ತಿರುವಂತಹ SY ಹಂಜಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರು ಇವರು ಸಹಿತ ಹೇಳ್ತಾ ಇದ್ದಾರೆ, ಡಿಸೆಂಬರ್ 31 ಅವ್ರಿಗೂ ಒಂದು ರೀತಿ ಎದುಗುದಿ ಶುರುವಾಗಿಬಿಟ್ಟದ. ಡಿಸೆಂಬರ್ 31 ನಂತರ ಜಿಲ್ಲೆಗಳಿಗೆ ಘೋಷಣೆ ಆಗೋದು ಭಾಳ ಕಷ್ಟ ಅದ. ಕೇಂದ್ರ ಈಗಾಗಲೇ ರಾಜ್ಯಗಳು ಸೂಚನೆ ಕೊಟ್ಟದ ಆದೇಶ ಎಲ್ಲ. ಡಿಸೆಂಬರ್ 31 ರಾಜ್ಯಗಳು ಹೊಸ ಜಿಲ್ಲೆ ತಾಲೂಕುಗಳನ್ನು ರಚಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸೂಚನೆ ನೀಡಿದ್ದು, ಚಿಕ್ಕೋಡಿ ಜಿಲ್ಲಾ ಘೋಷಣೆ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ ಅದಾಗೂ ನಾವು ಮಾಡ್ರಪ್ಪ ನಮ್ಮದು ಅಂತೇಳಿ ನಿಯೋಗ ಏರಿಕೆ ಹೊರಟಿದ್ದಾರೆ. ಒಂದು ಕಡೆ ಗೋಕಾಕು, ಇನ್ನೊಂದು ಕಡೆ ಚಿಕ್ಕೋಡಿ. ಅಲ್ಲಿ ಜನ ಹೌದು ಮತ್ತು ಎಲ್ಲರಿಗೂ ಬೇಕಾಗಿದೆ ಇವತ್ತದು. ಈ ಎರಡೂ ಒಂದು ತಾಲೂಕುಗಳು ಇವತ್ತಿದ್ದಾವೆ, ಅವುಗಳ ಜಿಲ್ಲೆ ಆಗಬೇಕು. ಅವುಗಳ ಅಡಿಯಲ್ಲಿ ಏನೇನು ಆಗ್ತದೆ, ಈಗಾಗಲೇ ಆಯೋಗಗಳು ಗೋಕಾಕ್ ದೃಷ್ಟಿಗಳು 3 ಆಯೋಗಗಳಾಗಿ ಹೋಗಿದ್ದಾವೆ. ಚಿಕ್ಕೋಡಿ ಅಂತ ಅಲ್ಲಿ ರಾಜಕೀಯ ಇಚ್ಛಾಶಕ್ತಿಯಿಂದ ಇವತ್ತು ಶೈಕ್ಷಣಿಕ ಜಿಲ್ಲೆಯೂ ಸಹಿತ ಘೋಷಣೆ ಆಗ್ಯದ. ಈ ಸಂದರ್ಭದಲ್ಲಿ ಎರಡೂ ಕಡೆ ಜನಸಾಮಾನ್ಯರು ನಮ್ಮ ಜಿಲ್ಲೆ ಆಗಬೇಕು ಅಂತ ಇವತ್ತು ಈ ದಿಸೆಯಲ್ಲಿ ವಿಶೇಷವಾಗಿ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾದಂಥ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಮತ್ತು ನಮ್ಮ ಸಚಿವೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮೇಲೆ ಒತ್ತಡವನ್ನು ಎಲ್ಲರೂ ಹಾಕ್ತಾ ಇದ್ದಾರೆ ಮತ್ತು ಹಾಕುವಂಥ ಅನಿವಾರ್ಯತೆ ಇದೆ. ಮತ್ತು ಅವ್ರು ಮಾಡಬೇಕು ಅದನ್ನು. ಯಾಕಂದರೆ ಜನಸಾಮಾನ್ಯರ ಬಗ್ಗೆ ಚಿಕ್ಕೋಡಿ ಮತ್ತು ಗೋಕಾಕ್ ಎರಡೂ ಕಡೆ ಜನಸಾಮಾನ್ಯರು ಬಯಸ್ತಾ ಇದ್ದಾರೆ ನಮ್ದು ಆಗಲಪ್ಪ ಅಂತ. ಸಾಕಷ್ಟು ಉಪಕೃತರಾಗಿದ್ದಾರೆ ಇದರಿಂದ ಈ ಜಿಲ್ಲೆಯಲ್ಲಿ. ಅದರಲ್ಲೂ ಜಾರಕಿಹೊಳಿ ಕುಟುಂಬದವರಿಂದ ಸಾಕಷ್ಟು ಉಪಕೃತರಾಗಿದ್ದಾರೆ. ಈ ದಿಸೆಯಲ್ಲಿನ ನಮ್ಮ ಬಸಗೌಡ ಪಾಟೀಲರು ಮಾಜಿ ಪಂಚಾಯತ್ ಅಧ್ಯಕ್ಷರು, ಈಗ ಒಳ್ಳೆಯ ಕಲ್ಲುಳೆಯಲ್ಲಿ ಹೆಸರು ಮಾಡಿದಂಥ ನಾಯಕರು, ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ಆಡಳಿತ ನಡೆಸುವ ಸರ್ಕಾರ ಮುಖ್ಯಮಂತ್ರಿಯನ್ನೇ ಬದಲಾಯಿಸುವ ಸಾಮರ್ಥ್ಯವುಳ್ಳ ಮುಖ್ಯಮಂತ್ರಿ ಬದಲಾಯಿಸುವ ಸಾಮರ್ಥ್ಯವುಳ್ಳ ಜಾರಕಿಹೊಳಿ ಸಾಹುಕಾರರು ಗೋಕಾಕ್ ಜಿಲ್ಲಾ ಕೇಂದ್ರ ರಚನೆ ಸರ್ಕಾರದ ಪಾತ್ರ ವಹಿಸಬೇಕು ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ. ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ನೀವು ಮನಸ್ಸು ಮಾಡಿದ್ರೆ ಸಾಧ್ಯತೆ ರೀ ಮಾಡಿರಿ, ಗೋಕಾಕ್ ಜಿಲ್ಲೆ ಮಾಡಿದ್ರೆ ಗೋಕಾಕ್ ಸಹ ಉತ್ತರ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕಂತೇಳಿ ಚಿಕ್ಕೋಡಿ ಅವರು ಕೇಳ್ತಾ ಇದ್ದಾರೆ ಸಾಹುಕಾರವ್ರಿಗೆ. ಅಂದರೆ ಇವರು ಸಾಹುಕಾರ ಬಳಸಿದ್ದಾರೆ, ಸಾಹುಕಾರ ಇದ್ದು ಕರ್ನ ಬಿಡ ಬೇರೆ ಕೇಳ್ತಾ ಇದ್ದಾರೆ. ಸತೀಶ್ ಅವರು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಗೋಕಾಕ್ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಶೇಷವಾಗಿ ಈ ಸಲ ಒಳ್ಳೆಯ ಮತಗಳನ್ನು ತೆಗೆದುಕೊಂಡು ಸ್ವಲ್ಪದರಲ್ಲಿ ಸೋತ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು ಸಹಿತ ಒತ್ತಡ ಹಾಕ್ತಾ ಇದ್ದಾರೆ. ಏನಪ್ಪ ಅಂತ ಆಗಬೇಕಪ್ಪ ಇದಂತೇಳಿ ಜಿಲ್ಲೆ ಗೋಕಾಕ್ ಜನತೆ ಬಹು ನಿರೀಕ್ಷಿತ ಜಿಲ್ಲಾ ಕೇಂದ್ರ ಸ್ಥಾನಮಾನದ ಕನಸು ಈಡೇರಿಸಲು ಜಾರಕಿಹೊಳಿ ಸಹೋದರರು ಇನ್ನಷ್ಟು ಪರಿಶ್ರಮ ಪಡಬೇಕು ಅಂತ ಇವರು ಸಹಿತ ಒತ್ತಡ ಹಾಕ್ತಾ ಇದ್ದಾರೆ. ಆಗಿಲ್ಲಪ್ಪ ಜಲ್ದಿ ಮಾಡಿರಿ, ನಿಮಗೆ ಸಾಧ್ಯತೆ ಅಂತೇಳಿ. ಅಂದ್ರೆ ಎಲ್ಲ ಕಡೆಯೂ ಒತ್ತಡ ಜೋರದ ಇವತ್ತು ಜಾರಕಿಹೊಳಿ ಕುಟುಂಬದ ಮೇಲೆ ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಮೇಲೆ. ಯಾಕಂದ್ರೆ ಅವ್ರ ಸಚಿವರು ಒಬ್ಬರಿದ್ದಾರೆ, ಇನ್ನೊಬ್ರು ಈ ಒಂದು ಏನಪ್ಪ ಮುಖ್ಯಮಂತ್ರಿನ ಬದಲಾಯಿಸುವಂಥ ಶಕ್ತಿ ಇದ್ದಂಥವ್ರು ಒಂದು ಜಿಲ್ಲೆ ಮಾಡಲಿಕ್ಕೆ ಆಗುತ್ತಿಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ ಬಸಗೌಡ ಪಾಟೀಲರು. ಅದೇ ರೀತಿಯಾಗಿ ಚಿಕ್ಕೋಡಿಯಲ್ಲೂ ಸಹಿತ ನಮ್ಮ ನಡೆಸೋ ಗುರುಗಳಾಗಿರ್ಬೋದು ಅಥವಾ ಅಲ್ಲಿಯ ಹೋರಾಟಗಾರಂಥ SY ಹಂಜಿ ಅವರಾಗಿರ್ಬೋದು, ಇನ್ನೂ ಅನೇಕ ಜನ ಇದ್ದಾರಲ್ಲ. ಅದರಲ್ಲೂ ವಿಶೇಷವಾಗಿ ಅಲ್ಲಿಯ ಚಿಕ್ಕೋಡಿ ಭಾಗದಲ್ಲಿ ಎಲ್ಲ ಅಲ್ಲಿಯ ಸ್ವಾಮೀಜಿಗಳು ನಿಯೋಗ ತೆಗೆದುಕೊಂಡು ಹೋಗಿ ಚಿಕ್ಕೋಡಿ ಜಿಲ್ಲೆ ಮಾಡಲೇಬೇಕಂತೇಳಿ ಒತ್ತಡ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಲೇ ಚಿಕ್ಕೋಡಿ ಭಾಗದಲ್ಲಿ ಅದರಲ್ಲೂ ಮುಖ್ಯ ಈ ಹೋರಾಟ ನೇತೃತ್ವ ವಹಿಸಿದ ನಡೆಸುವ ಮಚ್ಚಂ ಶಿವಲಿಂಗೇಶ್ವರ ಸ್ವಾಮೀಜಿಯವರೊಂದು ಮಾತಾಡಿಲ್ಲಪ್ಪ ಚಿಕ್ಕೋಡಿ ಆಗಬೇಕು, ನೀವು ಮಾಡಲೇಬೇಕು ಅನ್ನುವಂಥ ಒತ್ತಡ ತರ್ತಾ ಇದ್ದಾರೆ. ಅವ್ರ ಜೊತೆಗೆ ಏನಪ್ಪ ಅಂತಂದ್ರೆ ಚರಂತೇಶ್ವರ ವಿರಕ್ತ ಮಠದ ಶರಣಬಸವಜಿಯವರು ಅವರು ಸಹ ಮಾತಾಡೋದು, ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡೋದರಿಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ಮತ್ತಷ್ಟು ಭದ್ರವಾಗುತ್ತದೆ.
ಇಲ್ಲಿವರೆಗೆ ಬೆಳಗಾವಿಯವರು ವಾದ ಮಾಡ್ತಾಯಿದ್ರು, ಇಲ್ಲಪ್ಪ ನೀವು ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗೆ ಮಾಡಿದ್ರೆ ಅಲ್ಲಿ ಕನ್ನಡಿಗರು ವೀಕ್ ಆಗ್ತಾರ ಅಂತೆಲ್ಲ. ಆದ್ರೆ ಇವು ಸ್ಪಷ್ಟ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು, ಯಾಕಂದ್ರೆ ಗಡಿಯಲ್ಲಿ ಇದ್ದಂಥವ್ರು ಅವ್ರಿಗೆ ಗೊತ್ತಾಗ್ತದೆ, ಅವ್ರು ಇದನ್ನು ಹೇಳ್ತಿದ್ದಾರೆ. ಅದೇ ಅವ್ರ ಜೊತೆಗೆ ಇನ್ನೂ ಅನೇಕ ಸ್ವಾಮೀಜಿಗಳು ಕೂಡ್ಕೊಂಡಿದ್ದಾರೆ. ಕೂಡಿ ವಿಶೇಷವಾಗಿ ಬೆಲ್ಲದ ಬಾಗೇವಾಡಿ ವಿರಟ್ ಮಠದ ಶಿವಾನಂದ ಸ್ವಾಮೀಜಿಯವರು, ಬೆಂಡವಾಡದ ರೇವಣ ಸಿದ್ದೇಶ್ವರ ಮಠದ ಗುರುಸಿದ್ಧ ಸ್ವಾಮೀಜಿಯವರು, ಅಡಿಯ ಸಿದ್ದೇಶ್ವರ ಮಠದ ಸಿದ್ದೇಶ್ವರ ಸ್ವಾಮೀಜಿಯವರು, ಕಂಸೇನಟ್ಟಿಯ ಪ್ರಭು ಲಿಂಗೇಶ್ವರ ಮಠದ ಗುರುದೇವ ದೇವರು, ನಿಪ್ಪಾಣಿ ಮುರುಗೇಂದ್ರ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಯವರು, ಡೋನ್ವಾಡದ ದುರ್ದುಂಡೇಶ್ವರ ಮಠದ ಶಿವಾನಂದ ಸ್ವಾಮೀಜಿಯವರು, ಕಡಕಲಾಟದ ಕುಮಾರೇಶ್ವರ ಮಠದ ಶಿವಬಸವ ಸ್ವಾಮೀಜಿಯವರು, ಕಬ್ಬೂರಿನ ಗೌರಿಶಂಕರ ಮಠದ ರೇವಣ ಸಿದ್ದೇಶ್ವರ ಸ್ವಾಮೀಜಿಯವರು, ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ರುದ್ರಪ್ಪ ಸಂಗಪ್ಪಗೌಡವರು, ಅದೇ ಕಾಲಕ್ಕೆ ಸುರೇಶ್ ಬ್ಯಾಕೋಡು, ರಾಮಕೃಷ್ಣ ಪಾನಬುಡೆ, ನಾಗೇಶ್ ಮಾಳಿ, ಭರತ್ ಕಲಾಚಂದ್ರ, ತ್ಯಾಗರಾಜ್ ಕದಂ, ಕೃಷ್ಣ ಚಂಚನ್ನವರ್, ಕುಮಾರ್ ಅವರು ಇಂಥವ್ರಲ್ಲಿ ಭಾಗವಹಿಸಿ ಒತ್ತಡ ತರಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಮಾಡಬೇಕಪ್ಪ ಜಿಲ್ಲೆ ಅಂತ ಅವ್ರು ಕೇಳುವುದ್ರಲ್ಲಿ ನ್ಯಾಯಯುತ ಆದರೆ ಎಲ್ಲರೂ ಕೇಳಿದ್ರಲ್ಲ. ಗೋಕಾಕ್ ಭಾಗದ ಸ್ವಾಮೀಜಿಯವರು ಇಲ್ಲ, ಶೂನ್ಯ ಸಂಪಾದಶ್ರೀ ಅವರು ಇನ್ನುಳಿದವರು ಕೇಳ್ತಾ ಇದ್ದಾರೆ ಮಾಡಬೇಕಂತೇಳಿ. ಎರಡೂ ಜಿಲ್ಲೆಗಳಾಗಬೇಕಾಗಿದ್ದು ಇವತ್ತಿನ ಅನಿವಾರ್ಯ, ಮತ್ತು ಅದು ಇವತ್ತಿನ ಅನಿವಾರ್ಯ ಮಾಡಲೇಬೇಕಾದಂಥದ್ದು ಇವತ್ತಿನ ಕರ್ತವ್ಯವಾಗಿದೆ. ಈ ದಿಸೆಯಲ್ಲಿ ನಮ್ಮ ಜಾರಕಿಹೊಳಿ ಸಹೋದರರಾಗಿರ್ಬೋದು, ಅದರಲ್ಲೂ ಸತೀಶ್ ಅವರು ಉಸ್ತುವಾರಿದ್ದಾರೆ, ಅವ್ರ ಜವಾಬ್ದಾರಿ ಭಾಳಷ್ಟು ಅದ. ಗೋಕಾಕ್ ಜಿಲ್ಲೆಯ ಜನ ಅಂತೂ ಈ ಸಲ ಆಗಲೇಬೇಕು, ಆಗದಿದ್ದರೆ ನಿಮಗೆ ಕ್ಷಮೆ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇದು ಯಾವ ರೂಪ ಪಡಿತದೋ ಗೊತ್ತಿಲ್ಲ, ಇನ್ನು ಅವ್ರಿಗೆ ಬಿಟ್ಟಂಥ ವಿಷಯ, ಅದು ಮಾಡಲೇಬೇಕಂತ ವಿಷಯ. ಅದಕ್ಕೆ ಚಿಕ್ಕೋಡಿ ಭಾಗದಲ್ಲೂ ಸಹಿತ ಗೋಕಾಕ್ ಆದರೆ ಚಿಕ್ಕೋಡಿ ಆಗಲೇಬೇಕು, ಚಿಕ್ಕೋಡಿ ಆದರೆ ಗೋಕಾಕ್ ಆಗಲೇಬೇಕು, ಎರಡೂ ಅಷ್ಟ ತಳಕ್ಕೆ ಮೊಳಕಾಗಿ ಹೋಗಿಬಿಟ್ಟಿದ್ದಾವೆ. ಯಾಕಂದರೆ ಹೋರಾಟಗಳು ನಿರಂತರವಾಗಿ ಎರಡೂ ಭಾಗದ ಜನರ ಮೂಲಕ ಬಂದಂಥದ್ದು ಮತ್ತು ಅವ್ರ ಬಹುದಿನಗಳ ಬೇಡಿಕೆಯೂ ಇದಾಗಿದೆ. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತಿನ ಜವಾಬ್ದಾರಿ ನಮ್ಮ ಉಸ್ತುವಾರಿ ಸಚಿವರು ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರದ್ದು. ಯಾಕಂದ್ರೆ ಜಿಲ್ಲೆ ಭಾಳ ವ್ಯಾಸ್ಟಾಗಿ ಬೆಳೆದಂಥದ್ದು, ಭಾಳ ದೊಡ್ಡದದ. ಎರಡು ಜಿಲ್ಲೆಗಳನ್ನು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ಸ್ಪಷ್ಟ ಅಭಿಪ್ರಾಯ, ಜನ ಮನದ ಅಭಿಪ್ರಾಯ ಆಗಿದೆ. ಈಗಾಗಲೇ ಈ ದಿಶೆಯಲ್ಲಿ ಹೋರಾಟಗಳು ನಡೀತಾ ಬಂದಿದ್ದಾವೆ, ಇನ್ನೂ ನಡೀತಾ ಇದ್ದಾವೆ. ಎರಡೂ ಕಡೆ ಜನ, ಅಲ್ಲಿ ವಕೀಲರು, ಅಲ್ಲಿ ಡಾಕ್ಟರ್ಸ್ಗಳು, ಅಲ್ಲಲ್ಲಿ ಸ್ವಾಮೀಜಿಗಳು ಎಲ್ಲರೂ ಪ್ರಯತ್ನ ಒಂದೇ ಮಾತು ಚಿಕ್ಕೋಡಿ ಗೋಕಾಕ್ ಜಿಲ್ಲೆ ಆಗಬೇಕು. ಅದು ಸಪ್ರೇಟಾಗಿ ಕೇಳ್ಕೊಳ್ತಾ ಇದ್ದಾರೆ. ಮತ್ತು ಬೇರೆ ಸಹಜದ ನಮ್ಮದು ಮೊದಲಾಗಲಿ ಎಲ್ಲರೂ ಕಾಂಪಿಟೇಷನ್ ಇದ್ದಂಥದ್ದನ್ನು ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವೆರಡೂ ಆಗಲೇಬೇಕಂತ ಅನಿವಾರ್ಯತೆಗಳು ಇದ್ದಾವೆ. ಆ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಯಿತು, ಜೊತೆಗೆ ನಮ್ಮ ಉಸ್ತುವಾರಿಯವರಾಯಿತು, ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಯಿತು, ಎಲ್ಲ ಜನರ ಬೇಡಿಕೆಯನ್ನು ಒಂದಿಷ್ಟು ತೆಗೆದುಕೊಂಡು ಸೀರಿಯಸ್ ಆಗಿ ಈ ಸಲ ಈ ಡಿಸೆಂಬರ್ 31 ಇದಕ್ಕೊಂದು ಒಂದು ರೂಪ ಕೊಡ್ಬೋದು, ಕಾರ್ಯರೂಪ ಕೊಡ್ಬೋದು ಅನ್ನುವಂಥ ಒಂದು ವಿಷಯನೂ ಅನಿಸ್ತದೆ. ಯಾಕಂದ್ರೆ ವಿಶೇಷವಾಗಿ ಜಾರಕಿಹೊಳಿ ಕುಟುಂಬದ ವ್ಯಕ್ತಿ ಆದಂಥ ಸರ್ವೋತ್ತಮ್ ಜಾರಕಿಹೊಳಿ ಅವರು ಸಹಿತ ಹುಡುಗರು ಅಥವಾ ಇವತ್ತು ಯುವ ನಾಯಕರು ಅವ್ರು ಮಾತಾಡ್ತಾ ಇದ್ದಾರೆ, ಇಲ್ಲಪ್ಪ ಗೋಕಾಕ್ ನೂತನ ಜಿಲ್ಲಾ ಕೇಂದ್ರ ಕನಸು ಈಡೇರುವ ದಿನಗಳು ದೂರವಿಲ್ಲ ಅಂತೇಳಿ. ಇದೊಂದು ಭರವಸೆ. ಯಾಕೆಂತಂದ್ರೆ ಜಾರಕಿಹೊಳಿ ಮನೆತನದ ಒಬ್ಬ ವ್ಯಕ್ತಿ ಇವತ್ತು ಬಂದು ಮಾತಾಡಿದಾಗ ಸಹಜವಾಗಿ ಎಲ್ಲರಿಗೂ ಕುತೂಹಲ ಮತ್ತು ಒಂದಿಷ್ಟು ಆಗ್ತದಪ್ಪ ಅನ್ನೋಂಥ ಭರವಸೆನೂ ಮೂಡ್ತಾ ಇದೆ. ಅದು ಯಾಕಂದರೆ ಇವತ್ತು ಯುವ ನಾಯಕ ನಿಂತ್ಕೊಂಡು ಭವಿಷ್ಯದಲ್ಲಿ ಗೋಕಾಕ್ ಮತ್ತು ವಿಶೇಷವಾಗಿ ಚಿಕ್ಕೋಡಿ ಭಾಗದಲ್ಲಿ, ಯಾಕಂದರೆ ಚಿಕ್ಕೋಡಿ ಭಾಗದಲ್ಲಿ ನಮ್ಮ ಜಾರಕಿಹೊಳಿ ಸಹೋದರಿಯಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಹೀಗಾಗಿ ಎರಡೂ ಭಾಗಗಳು ಅವ್ರಿಗೆ ಸಮಾನವಾಗಿರೋದ್ರಿಂದಾಗಿ ಇವತ್ತು ಎರಡೂ ಭಾಗಗಳ ಮೇಲೆ ಇಳುತ್ತಿರೋದ್ರಿಂದಾಗಿ ಈ ಒಂದು ವಿಭಾಗದ ಚಿಕ್ಕೋಡಿ ಮತ್ತು ಗೋಕಾಕ್ಗಳನ್ನು ಜಿಲ್ಲೆ ಮಾಡುವಲ್ಲಿ ಇವರು ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗ ಹಲವು ಸಲ ಸತೀಶ್ ಅವರು ಸಹಿತ ಹೇಳ್ಕೊಂಡಿದ್ದಾರೆ, ಇಲ್ಲಪ್ಪ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಪ್ರಾಮಾಣಿಕವಾಗಿ ಅಂತೇಳಿ. ಅದು ಪ್ರಾಮಾಣಿಕವಾಗಿ ಮಾಡೋಕ್ಕಿಂತ ಅದು ಮಾಡಿ ತೋರಿಸೋದು ಇವತ್ತು ಅವ್ರ ಮೇಲೆ ಜವಾಬ್ದಾರಿ ಇದೆ. ಜೊತೆಗೆ ಈ ಎಲ್ಲ ಹಿನ್ನೆಲೆಯಲ್ಲೇ ಗೋಕಾಕ್ ಭಾಗದಲ್ಲೇ ಅಶೋಕ್ ಪೂಜಾರಿ ಅವರು, ದಸ್ಕೀರ್ ಪರ್ವಾನ್ ಅಂತವರು ಇವರು ತಮ್ಮದೇ ಆದ ಮೂಮೆಂಟನ್ನು ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಎಲ್ಲರಿಗೂ ಬೇಕಾಗಿದ್ದು ಒಂದೇ ಏನಪ್ಪ, ಜಿಲ್ಲೆ ಆಗಬೇಕು ಎರಡು. ಆ ಭಾಗದಲ್ಲಿಯೂ ಈಗ ಅನಿರುದ್ಧ ಸ್ವಾಮೀಜಿ ಅವರು ಇನ್ನುಳಿದವರು ಈ ಒಂದು ಏನಪ್ಪ ಜಿಲ್ಲೆ ಮಾಡುವ ಕದನಕ್ಕೆ ಬಂದು ಇಳಿದಿದ್ದಾರೆ. ಮೋಸ್ಟ್ಲಿ ಇವು ಆಗ್ತಾವೆ ಎರಡು ಅನ್ನೋಂಥ ಭರವಸೆ ಎಲ್ಲರದ್ದು ಇದಾಗಿ ಆಗ್ತದೆ ಅಂತೇಳಿ. ಯಾಕಂದರೆ ಈ ಒಂದು ಕಡೆ ಅಲ್ಲಿಯ ಲೋಕಲ್ ಜನ ಒತ್ತಡ ಮಾಡೋ ಜೊತೆಗೆ ಅಲ್ಲಿಯ ರಾಜಕೀಯ ಮುಖಂಡರು ಸಹಿತ ಇದು ಮಾಡ್ತೀವಿ ಅನ್ನುವಂಥ ದಿಶೆಯಲ್ಲಿ ಹೊರಟಿದ್ದನ್ನು ಗಮನಿಸಿದಾಗ ಒಟ್ಟಾರೆಯಾಗಿ ಗೋಕಾಕ್ ಮತ್ತು ಈ ಒಂದು ಚಿಕ್ಕೋಡಿ ಎರಡೂ ಜಿಲ್ಲೆಗಳಾಗುವಂಥ ಒಂದು ಸಂದರ್ಭ ನಿರ್ಮಾಣ ಆಗ್ಯದ. ಅದಕ್ಕೆ ಇನ್ನಷ್ಟು ಜೋರ ಅಂತ ಹೋರಾಟ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಯಾಕಂದರೆ ಎಲ್ಲ ಕಡೆ ಜಾಗೃತಿ ಮಾಡ್ತಾ ಇದ್ದಾರೆ, ಎಲ್ಲ ಮುಖಂಡರು ಓಡಾಡ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಭೇಟಿಯಾಗಿ ಈ ಹೋರಾಟ ಇನ್ನಷ್ಟು ಜೋರು ಮಾಡಬೇಕು ಅನ್ನೋಂಥ ಪ್ರಯತ್ನ ನಡೆಸಿದ್ದಾರೆ. ಇದರಲ್ಲೇ ಸಾಮಾಜಿಕ ಹೋರಾಟಗಾರರು ಇನ್ನೂ ಮುಂದಿನ ದಿನದಲ್ಲಿ ಸೇರುವಂಥ ಸಾಧ್ಯತೆಗಳು ಇರೋದ್ರಿಂದಾಗಿ ಇವೆರಡೂ ಜಿಲ್ಲೆಗಳಾಗುವ ಸಾಧ್ಯತೆಗಳು ಹೆಚ್ಚು ಒಂದು ನಾವು ಮತ್ತು ನಮ್ಮಂಥವರು ಅನಿಸಿಕೆಯನ್ನು ಹಂಚ್ಕೊಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದನ್ನು ಈ ಬರೋ 31 ಗೊತ್ತಾಗ್ತದೆ. ಯಾಕಂದರೆ ಡಿಸೆಂಬರ್ 31 ನಂತರ ಇದು ಮತ್ತಷ್ಟು ದೂರ ಹೋಗುವಂಥ ಸಾಧ್ಯತೆಗಳಿದ್ದಾವೆ.
ಮುಂದೆ ಯಾರು ಬರೋರು ಭವಿಷ್ಯದಲ್ಲಿ ಏನಾಗ್ತದೆ ಅಂತೇಳಿ. ಬಟ್ ಡಿಸೆಂಬರ್ 31 ಡೆಡ್ಲೈನ್ ಫಾರ್ ದ ಯಾರಿಗಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳಕರ್ಗೆ ಅಂತ ಹೇಳ್ತಾ, ಜೊತೆಗೆ ಸಿದ್ದರಾಮಯ್ಯ ಸಹಿತ ಇದನ್ನು ಕಾಳಜಿ ವಹಿಸಿ ಮಾಡಿ ಎಲ್ಲರ ಜನರು ಒತ್ತಾಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್. 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.